ನಮಸ್ಕಾರ ದೇವ್ರುಗಳು. ನಿಮ್ಮ ಗಾಡಿ ವೀಲ್ ಅಲೈನ್ಮೆಂಟ್ ಮಿಸ್ ಆಗಿದೆಯಾ? ಗಾಡಿ ವಾಟರ್ ವಾಶ್ ಮಾಡಬೇಕಾ, ಕ್ಲೀನ್ ಮಾಡಬೇಕಾ? ಚಿಂತಾಮಣಿ ರೋಡಲ್ಲಿರೋ ವೀಲ್ ಅಲೈನ್ಮೆಂಟ್ ಮಹಾನಿಯಮ್ ವೀಲ್ ಅಲೈನ್ಮೆಂಟ್ ಎಂಬ ಸುಹಾಸನ ಓನರು. ಅವರು ಗಾಡಿ ಕೆಲಸ ಮಾತ್ರ ಮಸ್ತಾಗಿ ಮಾಡ್ತಾರೆ. ನಮ್ಮ ಹುಡುಗನೇ ಯಾರೇ ಗಾಡಿ ಮಾಡಿಸ್ಬೇಕಂತಾದರೂ ದಯವಿಟ್ಟು ಬಂದು ಇಲ್ಲಿ ಮಾಡಿಸ್ಕೊಳ್ಳಿ. ಆಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅಂತ ನೀವು ತಿಳಿಸಿ. ವಾಷಿಂಗು, ಗಾಡಿ ಕೆಲಸ, ಒಂದು ನೀಟ್ನೆಸ್ ಅನ್ನೋದ್ರಲ್ಲಿ ಮಾತ್ರ ನಂಬರ್ 1. ಇದೇನಪ್ಪ ಇದು ಎಲ್ಲಿದೆ ಅಂತ ನೀವು ಅಂದ್ಕೊಂಬೇಡಿ. ಹೊಸಕೋಟೆಯಿಂದ 1.5 ಕಿಲೋಮೀಟ್ರ್ ಮುಂದೆ ಇರೋದು, ರೈಟ್ ಸೈಡಲ್ಲಿ. ಮತ್ತು ಅಲ್ಲಿಂದ ಮನೆ ಬಂದು ಫ್ರೆಶ್ ಅಪ್ ಆಗಿ ಫ್ಯಾಮಿಲಿ ಜೊತೆ ಕರ್ಕೊಂಡು ಎಚ್ ಕ್ರಾಸಲ್ಲಿರೋ ಸಿಂಹಾತ್ಮ ಟೆಂಪಲ್ ಫ್ಯಾಮಿಲಿ ಹೋದ್ವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನೇನು ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ನಮ್ಮ ಅಣ್ಣ ಫೋನ್ ಮಾಡಿದರು. ಅವ್ರಿಗೊಂದು ಗಾಡಿ ನೋಡ್ತಾಯಿದ್ವಿ, ಕ್ಯಾಂಡ್ರು. ತುಂಬ 2 ತಿಂಗಳಿಂದ ನಮ್ಮ ಸ್ಟೇಟಸಲ್ಲೆಲ್ಲ ಹಾಕಿದೆ ನೋಡಿ. ಇವ್ರು ಕಿರಣಣ್ಣ ಅಂದ್ಬಿಟ್ಟು ತುಮಕೂರವರು, ಊರ್ಕೆರೆ ಅಂತ ಅವ್ರ ಊರು. ಯಾವುದೇ ವೆಹಿಕಲ್ಸ್, ಎನಿ ವೆಹಿಕಲ್ಸ್, ನಿಮ್ಗೆ ಇಷ್ಟವಾದ ವೆಹಿಕಲ್ಲು ನಿಮಗೆ ತಕ್ಕಾದ ರೇಟ್ಗೆ ನೀವು ಇಷ್ಟಪಡೋ ಗಾಡಿ ಕೊಡಿಸ್ಕೊಡ್ತಾರೆ. ಮತ್ತು ಅಲ್ಲಿಂದ ಅವರೇ MTR ಇಡ್ಲಿ ಹೋಟೆಲ್ ಅಂದ್ಬಿಟ್ಟು ತುಮಕೂರಲ್ಲಿ ಊರೊಳಗಡೆ ಇರೋದು ಚಿಕ್ಕ ಹೋಟೆಲ್ ಆದರೂ ಇದೇನು ಚಿಕ್ಕದಾಗಿದೆ ಅಂತ ನೀವು ತಿಳ್ಕೊಂಬೇಡಿ. ನಿಮ್ಗೆ ಯಾವ ಊಟ ಬೇಕು, ನಿಮ್ಗೆ ಇಷ್ಟಪಡೋ ಊಟ ನಿಮ್ಮ ಟೇಸ್ಟ್ ಪ್ರಕಾರ ಮಸ್ತಾಗಿರುತ್ತೆ. ನಾನಂತೂ ತಿಂದಿದ್ದೆ ಅವರು, ಸೈಕಾಗಿತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಲೈಫಲ್ಲೇ ಈ ಥರ ಊಟ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಆ ಹೋಟೆಲಲ್ಲಿ ತುಮಕೂರಲ್ಲಿ. ಇನ್ನೇನು ಅಲ್ಲಿಂದ ನಮ್ಮ ಅಣ್ಣಂಗೆ ಗಾಡಿ ಡೆಲಿವರಿ ತೊಗೊಂಡು ತುಂಬ ಥ್ಯಾಂಕ್ಸ್ ಕಿರಣಣ್ಣ, ಈ ಥರ ಗಾಡಿ ಕೊಡಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಮ್ಮ ಅಣ್ಣ ನಿಮ್ಗೆ ಯಾವತ್ತೂ ಚಿರುಣಿಯಾಗಿರ್ತಾರೆ. ನೀವು ನಮ್ಮ ಬಾಂಧವ್ಯತೆ ಹಿಂಗೆ ಇರಲಿ ಅಂತ ನಮ್ಮ ಕಿರಣಣ್ಣನಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕತೆ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ಸಿಗೋಣ. ಈ ಕಿರಣಣ್ಣ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಭಯದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ.